Hello everyone. Today we are starting with the Hindu news analysis. So first article nodana. Supreme Court wants formula on oxygen supply ahead of third wave. ಸೊ ಈ ಆರ್ಟಿಕಲ್ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗಡೆ ಬರುತ್ತೆ. ಮತ್ತು ಈ ಆರ್ಟಿಕಲಲ್ಲಿ ಏನು ಹೇಳಿದ್ದಾರೆ ಅಂದರೆ ಸುಪ್ರೀಂ ಕೋರ್ಟ್ ಗೌರ್ಮೆಂಟ್ನ ಫಾರ್ಮುಲಾ ಕೇಳ್ತಾ ಇದೆ ಆಕ್ಸಿಜನ್ ಸಪ್ಲೈ ಬಗ್ಗೆ. ಏನಕ್ಕೋಸ್ಕರ ಅಂದರೆ ನಾವು ಇವಾಗ ಏನಾಗ್ತಿದೆ, ನಮ್ಮ ಸೆಕೆಂಡ್ ವೇವ್ ನಡೀತಾ ಇದೆ, ಮುಂದೆ ಥರ್ಡ್ ವೇವ್ ಬರೋ ಚಾನ್ಸ್ ಕೂಡ ಇದೆ. ಆ ಥರ್ಡ್ ವೇವ್ ಮಕ್ಳಿಗೆ ಎಫೆಕ್ಟ್ ಜಾಸ್ತಿ ಕೂಡ ಆಗ್ಬೋದು. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ಗೆ ಗೌರ್ಮೆಂಟಿಂದ ಒಂದು ಪ್ರಾಪರ್ ಫಾರ್ಮುಲಾ ಬೇಕು. ಸೊ ದ್ಯಾಟ್ ಆಕ್ಸಿಜನ್ ಶಾರ್ಟೇಜ್ ಇರ್ಬೋದು, ಬೆಡ್ ಶಾರ್ಟೇಜ್ ಇರ್ಬೋದು, ಮುಂದೆ ಫೇಸ್ ಮಾಡುವಂಥ ಪ್ರಾಬ್ಲಮ್ನ ನಾವು ಈಗಲೇ ತಡೆಗಟ್ಬೋದು ಆ ರೀಸನಿಂದ. ಮತ್ತು ಈ ಆರ್ಟಿಕಲಲ್ಲಿ ನೀವು ನೋಡ್ಬೋದು, ಚಂದ್ರಚೂಡ್ ಅವರು ಸುಪ್ರೀಂ ಕೋರ್ಟ್ ಜಡ್ಜು DY ಚಂದ್ರಚೂಡ್ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಒಂದು ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿ ನೀಡ್ ಟು ರಿಹೆಸಸ್ ದ ಬೇಸಿಸ್ ಫಾರ್ ಆಕ್ಸಿಜನ್ ಅಲೋಕೇಶನ್. We are in stage 2 of the pandemic. Stage 3 might have very different parameters, but if we prepare today, we will be able to handle stage 3. It's about proper allocation of oxygen and working out the modalities, including proper distribution. A buffer stock has also to be created. ಸೊ ಅವ್ರೇನು ಹೇಳಿದ್ದಾರೆ, ಇವಾಗ ನಾವು ಸ್ಟೇಜ್ 2 ಪ್ಯಾಂಡಮಿಕಲ್ಲಿದ್ದೀವಿ, ಸ್ಟೇಜ್ 3ದು ಸಿಚುಯೇಷನ್ನೇ ಬೇರೆ ಇರ್ಬೋದು. ಸೊ ನಾವು ಇವತ್ತು ಪ್ರಿಪೇರ್ ಆಗಿದರೆ ನಾಳೆ ಫೇಸ್ ಮಾಡ್ಬೋದು. ಮತ್ತು ಇನ್ನೊಬ್ಬರು ಸುಪ್ರೀಂ ಕೋರ್ಟ್ ಜಡ್ಜ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಮಾರ್ ಶಾ ಅಂತ. ಸಿ ಅಟ್ ದ ಮೊಮೆಂಟ್ ವಿ ಆರ್ ಓನ್ಲಿ ಲುಕಿಂಗ್ ಎಟ್ ಡೆಲ್ಲಿ, ಬಟ್ ವಾಟ್ ಅಬೌಟ್ ದ ರೂರಲ್ ಏರಿಯಾಸ್ ವೇರ್ ಮೋಸ್ಟ್ ಪೀಪಲ್ ಆರ್ ಸಫರಿಂಗ್? ವಿ ಹ್ಯಾವ್ ಟು ಕನ್ಸಿಡರ್ ಅ ಪ್ಯಾನ್ ಇಂಡಿಯಾ ಸಿಚುಯೇಷನ್ ಆ್ಯಸ್ ವೆಲ್ ಆಸ್ ದ ಫ್ಯೂಚರ್ ಸಿಚುಯೇಷನ್ಸ್. ಸೊ ಅವರೇನು ಹೇಳಿದ್ದಾರೆ, ಈ ಮೊಮೆಂಟಲ್ಲಿ ನಾವು ಬರೀ ಡೆಲ್ಲಿಯೇ ನೋಡ್ತಾ ಇದ್ದೆ, ಅಲ್ಲಿ ಜಾಸ್ತಿ ಕೇಸ್ ಇನ್ಕ್ರೀಸ್ ಆಗ್ತಾ ಇದೆ, ಸಿಟೀಸ್ನ ನೋಡ್ತಾ ಇದ್ದೀವಿ, ಅಲ್ಲಿ ಜಾಸ್ತಿ ಡೆತ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ. ಬಟ್ ರೂರಲ್ ಏರಿಯಾಸ್ನ ಕೂಡ ನಾವು ನೋಡಬೇಕು, ಅಲ್ಲೂ ಕೂಡ ಪೀಪಲ್ ಆರ್ ಸಫರಿಂಗ್. ಫ್ಯೂಚರ್ ಬಗ್ಗೆ ಕೂಡ ನಾವು ಥಿಂಕ್ ಮಾಡಬೇಕು. ಸೊ ಇವತ್ತೇ ನಾವು ರೆಡಿ ಆಗಿರಬೇಕು. ನೆಕ್ಸ್ಟ್ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಡಿಕ್ಲೈನ್ಸ್ ಎಲೆಕ್ಷನ್ ಕಮಿಷನ್ ಪ್ಲೀ ಟು ರಿಸ್ಟ್ರೇನ್ ಮೀಡಿಯಾ ಫ್ರಮ್ ರಿಪೋರ್ಟಿಂಗ್ ಹೈಕೋರ್ಟ್ ಓರಲ್ ರಿಮಾರ್ಕ್ಸ್. ಸೊ ಈ ಆರ್ಟಿಕಲಲ್ಲಿ ಏನಿದೆ ಅಂದರೆ, ಮದ್ರಾಸ್ ಹೈಕೋರ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುತ್ತೆ, ಇಲ್ಲ ಓರಲ್ ಅಬ್ಸರ್ವೇಷನ್ ಅಂತ ಹೇಳ್ಬೋದು. ನಾವು ಯಾಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೇಲೆ ಮರ್ಡರ್ ಚಾರ್ಜ್ ಹಾಕಬಾರ್ದು ಅಂತ. ಬಿಕಾಸ್ ಅವರು ತಮಿಳ್ನಾಡು ಎಲೆಕ್ಷನ್ ಟೈಮಲ್ಲಿ ಮಾಸ್ ಗ್ಯಾದರಿಂಗ್ಸ್ನ ಅಲೋ ಮಾಡಿದ್ರು, ರ್ಯಾಲೀಸ್ನ ಅಲೋ ಮಾಡಿದ್ರು, ಆ್ಯಂಡ್ ಕೊರೋನಾ ಜಾಸ್ತಿ ಆಗಿ ಅವಕಾಶ ಬೆಳೆಸ್ಕೊಟ್ರು. ಸೊ ನಾವು ಯಾಕೆ ಅವ್ರ ಮೇಲೆ ಮರ್ಡರ್ ಚಾರ್ಜ್ ಹಾಕಬಾರ್ದು ಅಂತ ಮದ್ರಾಸ್ ಹೈಕೋರ್ಟ್ ಕೇಳುತ್ತೆ. ಅವಾಗ ಎಲೆಕ್ಷನ್ ಕಮಿಷನ್ ಸುಪ್ರೀಂ ಕೋರ್ಟ್ ಹತ್ರ ಕೇಳುತ್ತೆ, ಈ ಮೀಡಿಯಾ ರಿಪೋರ್ಟ್ಸ್ನ ರಿಸ್ಟ್ರೈನ್ ಮಾಡಬೇಕಂತ. ರಿಸ್ಟ್ರೈನ್ ಅಂದ್ರೇನು, ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು, ಇಲ್ಲ ಅದನ್ನು ಒಂದು ಲಿಮಿಟ್ಸಲ್ಲಿ ಇಡುವಂಥದ್ದು. ಸೊ ಅವಾಗ ಸುಪ್ರೀಂ ಕೋರ್ಟು ಎಲೆಕ್ಷನ್ ಕಮಿಷನ್ಗೆ ಹೇಳುತ್ತೆ, ರಿಸ್ಟ್ರೈನ್ ಮಾಡೋಕ್ಕಾಗಲ್ಲ ಆ ಥರ, ಬಿಕಾಸ್ ಮೀಡಿಯಾ ಕೂಡ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ. ಸೊ ಫ್ರೀಡಮ್ ಆಫ್ ಸ್ಪೀಚ್ ಯಾವ ಆರ್ಟಿಕಲಲ್ಲಿ ಬರುತ್ತೆ ಅಂದರೆ, ಆಸ್ ಪರ್ ದ ಆರ್ಟಿಕಲ್ 19 ಆಫ್ ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್, ದ ಫಂಡಮೆಂಟಲ್ ರೈಟ್ಸ್ ಆಫ್ ದ ಪೀಪಲ್ ಸಚ್ ಆಸ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ಗ್ಯಾದರಿಂಗ್ ಪೀಸಬಲಿ ವಿತೌಟ್ ಆರ್ಮ್ಸ್ ಆ್ಯಂಡ್ ಫಾರ್ಮಿಂಗ್ ಅಸೋಸಿಯೇಷನ್ಸ್ ಆರ್ ಯೂನಿಯನ್ಸ್ shall not affect the interest of sovereignty, unity and integrity of the India. So next article is about Center to retain GST on concentrators. ಸೊ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಅಂದ್ರೇನು, ಪೇಷಂಟ್ಗೆ ಆಕ್ಸಿಜನ್ ಪ್ರೊವೈಡ್ ಮಾಡೋದರಲ್ಲಿ. ಸೊ ಇಲ್ಲಿ GST ಬಗ್ಗೆ ಮಾತಾಡ್ತಾ ಇದ್ದೀವಿ. ಗೌರ್ಮೆಂಟ್ ಏನು ಮಾಡಿದೆ, ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಮೇಲೆ GST ಹಾಕಿದೆ. ಸೊ ಇದಕ್ಕೆ ಡೆಲ್ಲಿ ಹೈಕೋರ್ಟ್ ಏನು ಕೇಳಿದೆ ಅಂದರೆ GSTನ ತೆಗಿಬೇಕು ಅಂತ. ಸೊ ದ್ಯಾಟ್ ಇದು ಸ್ವಲ್ಪ ಈಸಿಯಾಗಿ ಮತ್ತು ಕಮ್ಮಿ ರೇಟಲ್ಲಿ ಸಿಗುತ್ತೆ. ಆ್ಯಂಡ್ ಹೈಕೋರ್ಟ್ ಬೆಂಚ್ ಆಫ್ ಜಸ್ಟಿಸ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಅಟ್ಲೀಸ್ಟ್ ಈ ಸಿಚುಯೇಷನಲ್ಲಾದರೂ ಆರ್ ಈ ಟೈಮಲ್ಲಾದರೂ ಸ್ವಲ್ಪ ಹ್ಯುಮ್ಯಾನಿಟಿ ನಾವು ತೋರಿಸ್ಬೇಕು. ಸೊ ಈವನ್ ಪ್ರೆಸಿಡೆಂಟ್ ಜೋ ಬಿಡನ್ ಅವ್ರು ಕೂಡ US ಕೋವಿಡ್ ವ್ಯಾಕ್ಸಿನ್ ಮೇಲಿದ್ದಂಥ ಪೇಟೆಂಟ್ ಏನಿದೆ, ಆ ರೆಸ್ಟ್ರಿಕ್ಷನ್ಸ್ನ ಸ್ವಲ್ಪ ದಿನಕ್ಕೋಸ್ಕರ ಅವ್ರು ತೆಗೆದಿದ್ದಾರೆ. ಸೊ ಆ ಥರ ಸ್ಟೆಪ್ಪು ನಮ್ಮ ಗೌರ್ಮೆಂಟ್ ಕೂಡ ತೊಗೊಬೇಕು ಅಂತ ಹೈಕೋರ್ಟ್ ಹೇಳಿದೆ. ಮತ್ತು ಈ ಆರ್ಟಿಕಲಲ್ಲಿ ಆರ್ಟಿಕಲ್ 21 ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಆರ್ಟಿಕಲ್ 21 ಅಂದರೆ ಇಟ್ಸ್ ದ ಫಂಡಮೆಂಟಲ್ ರೈಟ್ ಟು ಲೈಫ್. ಸೊ ನೆಕ್ಸ್ಟ್ ಆರ್ಟಿಕಲ್, ಚೈನಾ ಹಾಲ್ಸ್ ಎಕನಾಮಿಕ್ ಡೈಲಾಗ್ ವಿತ್ ಆಸ್ಟ್ರೇಲಿಯಾ. ಸೊ ಎಕನಾಮಿಕ್ ಡೈಲಾಗ್ ಏನಾಗಬೇಕಿತ್ತು ಚೈನಾ ಮತ್ತು ಆಸ್ಟ್ರೇಲಿಯಾ ಮಧ್ಯ, ಅದನ್ನು ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ರೀಸನ್ಸ್ ಏನಂದರೆ, ಆಸ್ಟ್ರೇಲಿಯಾ ಬ್ಲೇಮ್ ಮಾಡುತ್ತೆ COVID-19 ಚೈನಾಯಿಂದ ಬಂದಿದ್ದು ಅದೇ ರೀಸನ್ ಅಂತ. ಆ್ಯಂಡ್ ಈವನ್ ದ ಟೆಲಿಕಾಮ್ ಜೈಂಟ್ ಕಂಪ್ನಿ ಏನಿದೆ ಚೈನಾದು, ಹವಾಯಿ ಅಂತ, ಇದನ್ನೇನು ಮಾಡಿದ್ದಾರೆ, ಆಸ್ಟ್ರೇಲಿಯಾದು 5G ನೆಟ್ವರ್ಕಿಂದ ಈಚೆ ತೆಗೆದಿದ್ದಾರೆ. ಸೊ ಈ ಥರ ರೀಸನ್ಸಿಂದ ಎರಡು ಕಂಟ್ರಿ ರಿಲೇಷನ್ ಹಾಳಾಗಿದೆ. ಮತ್ತು ಚೈನಾ ಮತ್ತು ಆಸ್ಟ್ರೇಲಿಯಾ ಏನಿದೆ, ಅವೆರಡು ಕಂಟ್ರಿ ದೇ ಆರ್ ದ ಬಿಗ್ಗೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ಸ್. ಆದರೂ ಎರಡು ಕಂಟ್ರೀಸ್ ಟ್ಯಾರಿಫ್ಸ್ ಇಂಪೋಸ್ ಮಾಡಿದೆ ಒಂದ್ರ ಮೇಲೊಂದು. ಆ್ಯಂಡ್
ವೈನ್, ಬಾರ್ಲೆ, ಕೋಲ್ ಎಕ್ಸೆಟ್ರಾ. ಸೊ ಈ ಥರ ಎಷ್ಟೊಂದು ಥಿಂಗ್ಸ್ ಎಕ್ಸ್ಪೋರ್ಟ್ ಆಗುತ್ತೆ, ಇದರಲ್ಲೆಲ್ಲ ಡಿಸ್ಪ್ಯೂಟ್ ಕ್ರಿಯೇಟ್ ಆಗಿದೆ. ಸೊ ಆಲ್ಮೋಸ್ಟ್ 1 ಇಯರಿಂದ ಈ ಎರಡು ಕಂಟ್ರಿದು ರಿಲೇಷನ್ಶಿಪ್ ಚೆನ್ನಾಗಿಲ್ಲ. ಸೊ ಇದು ಒಂದು ಡಿಸಪಾಯಿಂಟ್ ಮಾಡುವಂಥ ಡಿಸಿಷನ್. ಸೊ ಅವ್ರು ಮಾತಾಡಿ ಇದಕ್ಕೆ ಸೊಲ್ಯೂಷನ್ ಕಂಡುಹಿಡ್ಕೊಂಡ್ರೆ ಸೊ ಅದು ಬೆಟರ್ ಆಗಿರುತ್ತೆ. ನೆಕ್ಸ್ಟ್ ಆರ್ಟಿಕಲ್, ವಾಟ್ಸ್ ಫೇಸ್ಬುಕ್ ಓವರ್ಸೈಟ್ ಬೋರ್ಡ್. ಸೊ ಈ ಆರ್ಟಿಕಲ್ ಒಂದು 2-3 ಡೇಸ್ ಬ್ಯಾಕಿಂದ ನ್ಯೂಸ್ ಪೇಪರಲ್ಲಿ ಬರ್ತಾ ಇದೆ. ಸೊ ಯಾಕೆ ಬರ್ತಿದೆ ಅಂದರೆ, ಡೊನಾಲ್ಡ್ ಟ್ರಂಪ್ದು ಫೇಸ್ಬುಕ್ ಅಕೌಂಟ್ ಏನಿದೆ ಅದು ಬ್ಯಾನ್ ಆಗಿದೆ. ಸೊ ಈ ಫೇಸ್ಬುಕ್ ಬ್ಯಾನ್ ಮಾಡಿದ್ದು ಬಿಕಾಸ್ USA 6th Jan ಕ್ಯಾಪಿಟಲ್ ರೈಟ್ಸ್ ಆಗಿತ್ತು, ಅವಾಗ ತುಂಬ ಗಲಾಟೆ ಆಗಿತ್ತು. ಸೊ ಈ ರೀಸನಿಂದ ಇವ್ರ ಅಕೌಂಟ್ನ ಬ್ಯಾನ್ ಮಾಡಿದ್ದಾರೆ. ಮತ್ತು ಅವರು ಅವ್ರ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ವೈಲೆಂಟ್ನ ಸ್ಪ್ರೆಡ್ ಮಾಡ್ತಾಯಿದ್ರು. ಸೊ ಓವರ್ಸೈಟ್ ಬೋರ್ಡ್ ಕೂಡ ಹೇಳಿದೆ ಅವ್ರ ಅಕೌಂಟ್ ಬ್ಯಾನ್ ಆಗಬೇಕು ಅಂತ. ಸೊ ಓವರ್ಸೈಟ್ ಬೋರ್ಡ್ ಅಂದ್ರೇನು? ಅದು ಒಂದು ಇಂಡಿಪೆಂಡೆಂಟ್ ಬಾಡಿ, ಅದು ಡಿಸೈಡ್ ಮಾಡುತ್ತೆ ಫೇಸ್ಬುಕ್ ಒಳಗೆ ಯಾವ ಥರ ಕಂಟೆಂಟ್ನ ಅಲೋ ಮಾಡಬೇಕು ಮತ್ತು ಯಾವ ಥರ ಕಂಟೆಂಟ್ನ ಅಲೋ ಮಾಡಬಾರ್ದು ಅಂತ. ಸೊ ಇಲ್ಲಿ ನಾನು ಓವರ್ಸೈಟ್ ಬೋರ್ಡ್ ಡೆಫಿನೇಷನ್ ಬರೆದಿದ್ದೀನಿ, ಯು ಗೈಸ್ ಕ್ಯಾನ್ ಟೇಕ್ ಇಟ್ ಡೌನ್. ನೆಕ್ಸ್ಟ್ ಆರ್ಟಿಕಲ್, ತಾಲಿಬಾನ್ ಕ್ಯಾಪ್ಚರ್ಸ್ ಕೀ ಡ್ಯಾಮ್ ಇನ್ ಅಫ್ಘಾನಿಸ್ತಾನ್. ಸೊ ಅಫ್ಘಾನಿಸ್ತಾನಲ್ಲಿ ಇರುವಂಥ ಒಂದು ಡ್ಯಾಮ್ನ ತಾಲಿಬಾನ್ ಕ್ಯಾಪ್ಚರ್ ಮಾಡಿದೆ. ಅಫ್ಘಾನಿಸ್ತಾನಲ್ಲಿ ಒಂದು ಕಡೆ ಅಫ್ಘಾನ್ ಗವರ್ಮೆಂಟ್ ಇದೆ, ಇನ್ನೊಂದು ಕಡೆ ತಾಲಿಬಾನ್ ಮುಸ್ಲಿಂ ಆರ್ಗನೈಸೇಷನ್ ಇದೆ, ಅವ್ರದ್ದು ಟೆರರಿಸ್ಟ್ ಆರ್ಗನೈಸೇಷನ್ ಇದೆ. ಸೊ ಈ ತಾಲಿಬಾನ್ ಅವ್ರಿಗೆ ಅವ್ರ ಅಫ್ಘಾನ್ನ ಕಂಟ್ರೋಲ್ ಮಾಡಬೇಕಂತ, ಈ ಅಫ್ಘಾನ್ ಗೌರ್ಮೆಂಟ್ ಅವ್ರಿಗೆ ಅವ್ರ ಕಂಟ್ರೋಲಲ್ಲಿ ಅಫ್ಘಾನಿಸ್ತಾನ್ ಇರಬೇಕು ಅಂತ. ಸೊ ಈ ಥರ ಡಿಸ್ಪ್ಯೂಟ್ಸ್ ಎರಡರ ಮಧ್ಯೆ ಆಗ್ತಾ ಇರುತ್ತೆ. 2001 ಏನಾಯ್ತಂದರೆ US ಅಫ್ಘಾನಿಸ್ತಾನ್ ಒಳಗೆ ಬಂದಿತ್ತು. ಏನಕ್ಕೋಸ್ಕರ ಅಂದರೆ ತಾಲಿಬಾನಲ್ಲಿರೋವಂಥ ಆಲ್-ಖೈದಾ ಮೇಲೆ ಅಟ್ಯಾಕ್ ಮಾಡೋದಕ್ಕೋಸ್ಕರ. ಸೊ ಆಲ್-ಖೈದಾನ ಅಟ್ಯಾಕ್ ಮಾಡೋದಕ್ಕೋಸ್ಕರ US ಅಫ್ಘಾನಿಸ್ತಾನ್ ಒಳಗೆ ಬಂದಿದ್ದಾಗ US ಸೋಲ್ಜರ್ಸ್ ಅಲ್ಲೇ ಸಿಗಾಕೊಂಡ್ರು. ಸೊ ಅದಕ್ಕೋಸ್ಕರ US ಏನು ಮಾಡುತ್ತೆ, US ಮಿಲಿಟ್ರಿ ಟ್ರೂಪ್ ಅಫ್ಘಾನಿಸ್ತಾನಿಂದ ವಿತ್ಡ್ರಾ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆ್ಯಕ್ಚುಲಿ US ಟ್ರೂಪ್ ಅಲ್ಲಿ ಇದ್ದಿದ್ದರಿಂದ ಅಫ್ಘಾನಿಸ್ತಾನ್ ಮತ್ತು ತಾಲಿಬಾನ್ ಮುಸ್ಲಿಂ ಆರ್ಗನೈಸೇಷನ್ ಏನಿದೆ ಅವೆರಡರ ಮಧ್ಯೆ ಸ್ವಲ್ಪ ಪೀಸ್ ಇತ್ತು. ಬಿಕಾಸ್ ಇಲ್ಲಿ US ಇದೆ ಅಂದರೆ ಇಲ್ಲಿ ಅಫ್ಘಾನಿಸ್ತಾನ್, ಇಲ್ಲಿ US ಟ್ರೂಪ್ ಅಂದರೆ ಇಲ್ಲಿ ಅಫ್ಘಾನಿಸ್ತಾನ್, ಇಲ್ಲಿ ತಾಲಿಬಾನ್. ಸೊ ಎರಡರ ಮಧ್ಯೆ US ಟ್ರೂಪ್ ಇದ್ದಿದ್ದರಿಂದ ಅಲ್ಲಿ ಪೀಸ್ ಮೇಂಟೈನ್ ಮಾಡ್ತಿತ್ತು. ಬಟ್ ಇವಾಗ US ಟ್ರೂಪ್ ಇಲ್ಲಿಂದ ವಿತ್ಡ್ರಾ ಆಗ್ತಿರೋ ರೀಸನ್ ಇವೆರಡರ ಮಧ್ಯೆ ಮತ್ತೆ ಡಿಸ್ಪ್ಯೂಟ್ ಕ್ರಿಯೇಟ್ ಆಗೋ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ಆರ್ಟಿಕಲ್, ಡ್ರಗ್ ಮೇಕರ್ಸ್ ಸೇ ಬಿಡನ್ ಮಿಸ್ಗೈಡೆಡ್ ಓವರ್ ಪೇಟೆಂಟ್ ವೇವರ್. ಸೊ ಈ ಆರ್ಟಿಕಲಲ್ಲಿ ಏನಿದೆ ಅಂದರೆ ಬಿಡನ್ ಮಿಸ್ಗೈಡ್ ಮಾಡ್ತಿದ್ದಾರೆ ಪೇಟೆಂಟ್ ವೇವರ್ಗೆ ಅಂತ. ಸೊ US ಏನು ಪೇಟೆಂಟ್ ಮೇಲೆ ರಿಲ್ಯಾಕ್ಸೇಷನ್ ಕೊಟ್ಟಿದೆ, ಸೊ ಇದ್ರ ಬಗ್ಗೆ ಮಿಸ್ಗೈಡ್ ಆಗ್ತಿದೆ. ಸೊ ಇದರಿಂದ ಏನಾಗುತ್ತೆ, ವ್ಯಾಕ್ಸಿನ್ ಸಪ್ಲೈಯಲ್ಲಿ ಡಿಸ್ಟ್ರಾಕ್ಟ್ ಆಗೋ ಚಾನ್ಸಸ್ ಇರಬಹುದು. ಸೊ ಅಷ್ಟೇ, ಈ ಆರ್ಟಿಕಲಲ್ಲಿ ಇನ್ನೇನೂ ಜಾಸ್ತಿ ಇಲ್ಲ, ಇಷ್ಟೇ ಇರೋದು. So guys, yeah, thank you so much for watching, and if you like the video, please do like, share and subscribe my channel, and don't forget to press the bell icon so that you'll get the notification as soon as I upload any of the videos. Thank you.